ಬೆಂಗಳೂರಿನಲ್ಲಿ ಕೆರೆಗಳನ್ನೇ ಮುಚ್ಚಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಲ್ಡರ್ಸ್ಗಳು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕೆರೆಗಳನ್ನೇ ನುಂಗಿ ನೀರು ಕುಡಿಯುವ ಕಳ್ಳರು. ವರ್ತೂರು ಕೆರೆ ನಂತರ ಇದೀಗ ಜಕ್ಕಸಂದ್ರ ಕೆರೆ ಮೇಲೆ ಕಣ್ಣಿಟ್ಟಿದ್ದಾರೆ. ರಾತ್ರೋರಾತ್ರಿ ಜಕ್ಕಸಂದ್ರ ಕೆರೆಯನ್ನ ಮುಚ್ಚುತ್ತಾ ಇದ್ದಾರೆ ಬಿಲ್ಡರ್ಸ್ಗಳು. ಕೆರೆ ಸುತ್ತಲೂ ಕೂಡ ಮಣ್ಣು ತಂದು ಬಿಲ್ಡರ್ಗಳಿಂದ ಡಂಪಿಂಗ್ ಮಾಡಲಾಗಿದೆ. ಬಫರ್ ಝೋನ್ ಒತ್ತುವರಿ ಮಾಡಿ ಮಣ್ಣನ್ನ ಹಾಕ್ತಿದ್ದಾರೆ. ಪರಿಸರ ತಜ್ಞರು ಸ್ಥಳೀಯರಿಂದ ಕೆರೆ ಉಳಿಸಿ ಅಂತ ಸಿಎಂಗೆ ದೂರು ಕೊಡಲಾಗಿದೆ. 919 ಎಕರೆ ವಿಸ್ತೀರ್ಣ ಹೊಂದಿರುವಂತ ಜಕ್ಕಸಂದ್ರ ದೊಡ್ಡ ಕೆರೆ 5 ದಿನಗಳಿಂದ ಲಾರಿ ಮುಖಾಂತರ ಮಣ್ಣನ್ನು ತಂದು ಡಂಪ್ ಮಾಡ್ತಾ ಇದ್ದಾರೆ. ಕೂಡಲೇ ಕ್ರಮ ತೆಗೆದುಕೊಳ್ಳಿ ಅಂತ ಸಿಎಂಗೆ ಪತ್ರ ಬರೆದಿದ್ದಾರೆ ಪ್ರಶಾಂತ್. ಬೆಂಗಳೂರಿನಲ್ಲಿ ಒಂದಾನೊಂದು ಕಾಲದಲ್ಲಿ 5,000 ಕೆರೆಗಳಿದ್ವಂತೆ. ಆದ್ರೆ ಇವಾಗ ಹುಡುಕ್ಬೇಕು ಎಲ್ಲಿದೆ ಕೆರೆ ಅಂತ. ಇದಕ್ಕೆಲ್ಲ ಕಾರಣ ಈ ರೀತಿ ಕೆರೆಗಳನ್ನ ಮುಚ್ಚೋದು, ಅದರ ಮೇಲೆ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡೋದು. ಇದೀಗ ಜಕ್ಕೂರು ನಂತರ ಮತ್ತೊಂದು ಕೆರೆ ಮುಚ್ಚೋದಕ್ಕೆ ಬಿಲ್ಡರ್ಸ್ಗಳು ಮುಂದಾಗಿದ್ದಾರೆ. ಈಗ ನೋಡಿ, ಮುಂಚೆನೇ ನಾವೆಲ್ಲ ನೀರಿಲ್ದವ್ರು ಪರದಾಡಿದ್ದೀವಿ. ಎರಡೂವರೆ ವರ್ಷದ ಹಿಂದೆ ಜ್ಞಾಪಕ ಇರಬೇಕು. ನೀರಿಲ್ಲ ಅಂದ್ಬಿಟ್ಟು ಮನೆಗೆ ಸಪ್ಲೈ ಮಾಡಿದ್ದಾಯಿತು. ಅದೇನಕ್ಕೆ ಅಂದರೆ ವಾಟರ್ ಟೇಬಲೇ ಇರಲಿಲ್ಲ. ಕೆರೆಗಳಿಲ್ದವ್ರೆ ನೀರಿಲ್ಲ ಅಂದ್ಬಿಟ್ಟು. ಅದೇ ಎಲ್ರಿಗೂ ಗೊತ್ತಿರೋದು. ಮಳೆ ಬರ್ದವ್ರೆ ಇನ್ನೇನಾಗತ್ತೆ. ಸೊ ಇವರು ಇರೋ ಕೆರೆನೆಲ್ಲ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದಿನ ಎಲ್ಲಿ ನೀರು ಬರುತ್ತೆ ನಿಮಗೆ? ಸೊ ವಾಟರ್ ಟೇಬಲ್ ಲೇಕ್ ಇದ್ರೇ ವಾಟರ್ ಟೇಬಲ್ ರಿಚಾರ್ಜ್ ಆಗೋದು. ಅದನ್ನು ನೀವು ತುಂಬಿಸ್ಕೊಂಬಂದ್ಬಿಟ್ರು ರೋಡ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕಂದ್ರೆ ಎಲ್ಲ ಅಭಿವೃದ್ಧಿ ಮಾಡಿ ನಾವು ಪರಿಸರನ ಹಾಳು ಮಾಡಬೇಕಾ? ಒಂದು ಕಡೆ ಕೆರೆನ ಹಾಳು ಮಾಡ್ತಾರೆ, ಒಂದು ಕಡೆ ರಿವರ್ನ ಹಾಳು ಮಾಡ್ತಾರೆ, ಕೆಲವು ಕಡೆ ಕಾಡನ್ನ ಹಾಳು ಮಾಡ್ತಾರೆ. ಅಭಿವೃದ್ಧಿ ಹೌದು, ಅಭಿವೃದ್ಧಿ ಮಾಡಿ, ಎಷ್ಟು ಮಾಡಬೇಕೋ ಅಷ್ಟು ಮಾಡಿ. ನೀವು ಮಾಡ್ತಾ ಇರೋದು ನೋಡಿದ್ರೆ ಬೇರೆ ಜಿ ಡಿ ಪಿ ನೋಡ್ಕೊಂಡಿದ್ರೆ ಅನುಕೂಲಕ್ಕೆ ನಮ್ಮ ಪರಿಸರ ಮುಂದಿನ ನಾವು ಏನು ಉಸಿರಾಡ್ತೀವಿ, ಏನು ನಮ್ಗೆ ನೀರೆಲ್ಲಿಂದ ಬರುತ್ತೆ? ಈಗ ನೋಡಿ, ಈಗ ಬಂದು ಇವರು ಈ ಜಕ್ಕಸಂದ್ರ ಕೆರೆಗೆ ಬಂದು ಏಕಾಏಕಿ ಮಣ್ಣು ತುಂಬ್ತಾ ಇದ್ದಾರೆ. ಸೊ ಈ ಬಫರ್ ಝೋನ್ ಅಂತ ಇದೆ. ಮೊದಲು ನೋಡಿ, ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ಇರ್ತಾಯಿತ್ತು. ಅವರು ಬಂದು ಈ ಮಾರ್ಷಲ್ಗಳನ್ನ ಬಿಟ್ಬಿಟ್ಟು ಏನೇ ರೆಗ್ಯುಲೇಷನ್ನು, ಏನೇ ರೂಲ್ಸ್ ಇದ್ದರು ಅವ್ರು ಅದನ್ನ ಅಬೈಡ್ ಮಾಡ್ತಾಯಿದ್ರು. ಈಗ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿನ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಅಮಾಲ್ಗಮೇಟ್ ಮಾಡಿದ್ದಾರೆ, ಮರ್ಜ್ ಮಾಡಿದ್ದಾರೆ. ಅವರು ಈ ಮೈನರ್ ಇರಿಗೇಷನ್ ಡೆವಲಪ್ಮೆಂಟ್ ಅವರು ಯಾವುದೇ ಥರದ್ದು ಏನೋ ಇದು ನೋಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಸೊ ಈ ಕೆಲವು ಬಿಲ್ಡರ್ಸು, ಈ ಕೆಲವು ರಾಜಕಾರಣಿಗಳ ಜೊತೆ ಸೇರಿ ಈ ಥರ ಕೆರೆಯನ್ನೆಲ್ಲ ಬಫರ್ ಝೋನ್ ಅಂತ ಇದೆ, ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಕೆರೆಗಳ ತವರೂರು ಅಂತಲೇ ಕರೆಯಲ್ಪಡ್ತಾ ಇತ್ತು. ಆದರೆ ಇದೀಗ ಕೆರೆಗಳ ಒಂದೊಂದೇ ಕೆರೆಗಳು ಮಾಯವಾಗ್ತಾ ಇರುವಂಥದ್ದು. ನಾವಿವಾಗ ಕೋರಮಂಗಲದ ಏನು ಜಕ್ಕಸಂದ್ರ ಇದೆ, ಜಕ್ಕಸಂದ್ರ, ಬೆಳ್ಳಂದೂರು, ಈಜಿಪುರ, ಈ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ವಿಶಾಲವಾದಂಥ ಒಂದು ಪ್ರದೇಶ ಕೆರೆ. ಈ ಒಂದು ಕೆರೆಯನ್ನು ಈಗಾಗಲೇ ಬಿಲ್ಡರ್ಗಳು ರಾತ್ರೋರಾತ್ರಿ ಏನು ಡಂಪಿಂಗ್ ಯಾರ್ಡನ್ನು ಈ ಒಂದು ಕೆರೆಯನ್ನು ಮುಚ್ಚೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿನ ಸ್ಥಳೀಯರು ಈಗಾಗಲೇ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ BDO ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಯಾಕೆಂತಂದರೆ ರಾತ್ರೋರಾತ್ರಿ ಕೆರೆಯನ್ನು ಈ ರೀತಿ ಬಿಲ್ಡರ್ಗಳು ಲಾರಿಗಳಲ್ಲಿ ತಂದು ಮಣ್ಣನ್ನು ಸುರಿತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ರಿ ಯಾವ ರೀತಿ ಈ ಒಂದು ಕೆರೆಯಲ್ಲಿ ಮಣ್ಣನ್ನು ಸುರಿದಿರುವಂಥದ್ದು. ಅಂದರೆ ಸಾಕಷ್ಟು, ಅಂದರೆ ಈಗಾಗಲೇ 100-200 ಲೋಡ್ಗಳು ಷ್ಟು ಮಣ್ಣನ್ನು ತಂದು ಈಗಾಗಲೇ ಕೆರೆಯಲ್ಲಿ ಡಂಪ್ ಮಾಡಿ ಹೋಗಿರುವಂಥದ್ದು. ಆದರೆ ಇದನ್ನು ಪ್ರಶ್ನೆ ಮಾಡುವಂಥವರು ಪರಿಸರವಾದಿಗಳು ಈಗಾಗಲೇ ಸಾಕಷ್ಟು ಬಾರಿ ದೂರನ್ನು ಕೊಟ್ಟರು ಕೂಡ ಏನು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಯಾವ ರೀತಿ ಮಣ್ಣನ್ನು ಸುರಿದಿದ್ದಾರೆ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಏನು ರಾಜಕಾಲುವೆ ಇದೆ, ದೊಡ್ಡ ಮೋರಿ ಇದೆ, ಅದು ಕೆರೆಗೆ ಕನೆಕ್ಟಿವಿಟಿ ಆಗುವಂಥದ್ದು. ಆದರೆ ಅದೆಲ್ಲವೂ ಕೂಡ ಈಗ ಮುಚ್ಕೊಂಡು ಹೋಗ್ತಾ ಇರುವಂಥದ್ದು. ಹೀಗೆ ಮುಂದುವರೆದ್ರೆ ಒಂದು ದಿನ ಈ ಒಂದು ಕೆರೆ ಸಂಪೂರ್ಣವಾಗಿ ಮಾಯವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಪರಿಸರವಾದಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಇದು ಸುಮಾರು ಒಂದು 900 ಎಕರೆಗೂ ಹೆಚ್ಚು ವಿಸ್ತೀರ್ಣ ಇರುವಂಥದ್ದು. ಆದರೆ ವರ್ತೂರು ಕೆರೆ ಆದಂಥ ಸಂದರ್ಭದಲ್ಲಿ ಏನು ಈ ಒಂದು ಬೆಳ್ಳಂದೂರು ಕೆರೆ ಏನಿದೆ, ಈ ಒಂದು ಬೆಳ್ಳಂದೂರು ಕೆರೆಯಲ್ಲಿ ಏನು ಬೆಂಕಿ ಹೊತ್ಕೊಳ್ತಾ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೀಗ ಈ ಕೆರೆಯನ್ನೇ ಈಗ ಬಿಲ್ಡರ್ಗಳು ಅಕ್ರಮವಾಗಿ ಮುಚ್ಚೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಪರಿಸರವಾದಿಗಳು ಕೂಡ ಈಗಾಗಲೇ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕೆರೆಯನ್ನು ಉಳಿಸಿ ಅನ್ನುವಂಥ ಒಂದು ಅಭಿಯಾನಕ್ಕೆ ಈಗ ಪರಿಸರವಾದಿಗಳು ಮುಂದಾಗ್ತಾ ಇರುವಂಥದ್ದು. ಹೀಗಾಗಿ ಹಗಲೊತ್ತಿನಲ್ಲೂ ಕೂಡ ಈ ಒಂದು ಡಂಪ್ ಮಾಡಿಕೊಳ್ಳುವಂತಹ ಒಂದು ಪರಿಪಾಠವನ್ನು ಈಗಾಗಲೇ ಅಕ್ರಮದಾರರು, ಒತ್ತುವರಿದಾರರು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಾಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.